ನಮಸ್ಕಾರ ಕರ್ನಾಟಕ. ರೇಣುಕಾಸ್ವಾಮಿ ಕೊಲೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆತಂಕವನ್ನು ಹುಟ್ಟಿಸಿದೆ. ಏನೇ ಇರ್ಬೋದು, ಏನೋ ಸಣ್ಣ ಪುಟ್ಟ ಮೆಸೇಜ್ ಕಳಿಸ್ದ ಅವಳು ಪವಿತ್ರ ಗೌಡಗೆ. ಇವನು ಹುಡುಗ ದರ್ಶನ್ ಸ್ವಲ್ಪ ತಿಕ್ಲ ಸ್ನೇಹಿತಿಗೆ ಕೆಟ್ಟ ಮೆಸೇಜ್ ಕಳೆದ್ಬಿಟ್ಟ ಅಂತ ಏನೋ ಕರ್ಕೊಂಬಂದು ಹೇಳಿ ಲೇಟ್ ಹೊಡೆದವನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾದ ಟ್ವಿಸ್ಟ್ ಏನು ಅಂತಂದ್ರೆ ಕೇಸ್ಗೆ ಈ ಒಂದು ಕೇಸಲ್ಲಿ ನಿಜವಾಗ್ಲೂ ಕೊಲೆ ಮಾಡಿದವನು A13 ದೀಪಕ್. ಯಾಕೆ ಈ ವಿಚಾರ ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಮಾಕಾಂತ್ TV5 ರಮಾಕಾಂತ್ ಒಂದು ಹಿಂಟ್ ಅನ್ನ ಕೊಡ್ತಾ ಇದ್ರು ಪ್ರತಿ ಬಾರಿ ನ್ಯೂಸ್ ಮಾಡಿದಾಗ. ರೇಣುಕಾಸ್ವಾಮಿ ಇದ್ರಲ್ಲಿ ಒಬ್ಬ ಶಾಸಕನ ಅಕ್ಕನ ಮಗ ಇದ್ದಾನೆ ಅಂತ. ನಮಗ ಅವಾಗ ಗೊತ್ತಾಗಿದ್ದು A13 ದೀಪಕ್ ಅಂತ. ಶಾಸಕನ ಕೈವಾಡ ಇದೆ, 5 ಕೋಟಿ ಆಫರ್ ಕೊಟ್ರು ಅಂತ. ಅಲ್ಲಿಗೆ ರಮಾಕಾಂತ್ TV5 ರಮಾಕಾಂತ್ ಅವರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ರಿವೀಲ್ ಆಗಿದೆ. ಇದರಲ್ಲಿ ನಾವು ಅವತ್ತು ಅನ್ಕೊಂಡ್ವಿ A13 ದೀಪಕ್ ಏನೋ ದೊಡ್ಡ ಕೈವಾಡ ಇದೆಯಲ್ಲ ಗುರು. ಆಮೇಲೆ ಮುನಿದ್ ಏನ್ ಕೆಲಸ, ಮುನಿದಿಗೂ ಈ ರೇಣುಕಾಸ್ವಾಮಿ ಕೊಲೆಗೂ ಏನ್ ಸಂಬಂಧ ಅಂತ ಎಲ್ಲ ಈ ಒಂದು ಮಾಧ್ಯಮ TV5 ರಿವೀಲ್ ಮಾಡಿದ್ರ ಜಾಡಿ ಹಿಡಕಿ ಓಡ್ರಿ. ರಮಾಕಾಂತ್ಗೆ ತುಂಬಾ ಥ್ಯಾಂಕ್ಸ್. ನಮ್ಮ ಇನ್ವೆಸ್ಟಿಗೇಷನ್ ಶುರುವಾಗಿದ್ದೆ ರಮಾಕಾಂತ್ ಕೊಟ್ಟಂತ ಲೀಡಿಂದ, TV5 ರಮಾಕಾಂತ್ ಅವ್ರು ಕೊಟ್ಟ ಲೀಡಿಂದ ನಾವು ಅದನ್ನ ತಗೊಂಡು ಹೋದ್ವಿ. ಮಾಧ್ಯಮಕ್ಕೆ ಎಲ್ಲೋ ಒಂದು ಮಟ್ಟಿಗೆ ಇದೊಂದು ಸತ್ಯ ಗೊತ್ತಾಗಿತ್ತು. ಬಟ್ ಆದ್ರೆ ಗಟ್ಟಿಯಾಗಿ ಹೇಳಕ್ ಯಾರತ್ತೂ ದಾಖಲೆ ಇರಲಿಲ್ಲ. ಗಟ್ಟಿಯಾಗಿ ಹೇಳ್ಬೇಕಾದಂತ ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ CBI ಧಮಕಿ ಹಾಕ್ಸಿ ಕಟ್ಟಾಕ್ಬಿಟ್ಟಿದ್ದ. ಆಮೇಲೆ ನಿಜವಾಗ್ಲೂ ನಿಮ್ಗೆ ಗೊತ್ತಿದ್ಯಾ ಈ ಕೊಲೆ ಮಾಡಿದವನು A13 ದೀಪಕ್. ಯಾಕಿಷ್ಟು ಗಟ್ಟಿಯಾಗಿ ಹೇಳ್ತಾ ಇದೀನಿ ಅಂತ, ಒಂದು TV5 ರಮಾಕಾಂತ್ ಕೊಟ್ಟಂತ ಲೀಡು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ. ರಮಾಕಾಂತ್ ಹೇಳಿದ್ದು ದೊಡ್ಡ ಮಟ್ಟಿಗೆ ಗಟ್ಟಿತನವನ್ನ ತೋರಿಸ್ತಾ ಇದೆ. ಎರಡನೇದಾಗಿ ಮೊನ್ನೆ ಅವನ್ ಕಾಂಟ್ರಾಕ್ಟರ್ ಚೆಲುವರಾಜ್ ಹೇಳಿದಾನೆ, ಮುನಿನೇ ಹೇಳದಂತೆ, ಮುನಿ ಅವನನ್ನ ಚೆಲುವರಾಜ್ನ ಅವನ ಹೆಂಡತಿನ ರೂಮಲ್ಲಿ ಕೂಡಾಕ್ಬಿಟ್ಟಿದ್ದಂತೆ. ಅವಾಗ ಹೇಳಿದಂತೆ ಇವನನ್ನ ಯಾರೋ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ, ಆ ತಿಕ್ಲನ್ನ ಫಿಕ್ಸ್ ಮಾಡಿದ್ದು ನಾವು, ನಮ್ಮ ಅಕ್ಕನ ಮಗನ ಬಿಟ್ಟಿದ್ದೆ, ಅವನು ಎಲ್ಲಾ ದರ್ಶನ್ ಫಾಲೋ ಮಾಡು, ಅವ್ನು ನಮ್ ಕುಮಾರಸ್ವಾಮಿ ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡ್ತಾನೆ, ನಾನು ಹೇಳಿದ ಮತ್ ಕೇಳಲ್ಲ, ನನ್ನ ಮಗನ ಮುಗಿಸ್ಬೇಕು ದರ್ಶನ್ ಅಂತೇಳಿ ದೀಪಕನ್ನ ಬಿಟ್ಟು ಯಾವ್ದೋ 24/7 ಅವನನ್ನ ವಾಚಲ್ಲಿ ಇಟ್ಟಿದ್ರು. ಇವನ್ ಮೊದ್ಲೇ ಇವನು ಹುಡುಗಾಟ ದರ್ಶನ್. ಏನ್ ಸ್ವಲ್ಪ ಕೋಪ ಗೀಪ ನಂಗೆ ಬತ್ತದ್ ಬಿಟ್ರೆ ಕೊಲೆ ಮಾಡೋ ಮಟ್ಟಕ್ಕಂತ ಅವ್ನು ಹೋಗಲ್ಲ ಅಂತ ಅವತ್ತೇ ಗೊತ್ತಿತ್ತು ನಮ್ಗೆ. ಯಾಕಂದ್ರೆ ನಮ್ಮ ವಿಜಯಲಕ್ಷ್ಮಿಯ ಪ್ರೀತಿಯ ಹುಡುಗ, ನಮ್ ವಿಜಯಲಕ್ಷ್ಮಿ ಅವನ ಒಂಥರ ಮಗು ತರ ಸಾಕವಳೆ. ಕೊಲೆ ಮಾಡಕ್ಕೆ ಇವ್ನು ಎಲ್ಲಿ ಸಾಧ್ಯ? ಅವನು ದಾಂಡಿಯ ಉದ್ದದಪ್ಪ ಅವನೇ ನಮ್ಮಂಗ್ ಬಿಟ್ರೆ ಬಾಯಿ ಸ್ವಲ್ಪ ಜೋರು ಹೊಲ್ಸು ಕೋಪ. ಚಿಕ್ಕ ಹುಡುಗನಲ್ಲಿ ಬಡತನ, ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು, ಓದಕ್ ಹೋಗಿಲ್ಲ. ಆಮೇಲೆ ಒಬ್ಬ ಸ್ಟಾರ್ ಮಗನಾಗಿ ವಿಲನ್ ಮಗನಾಗಿ ತುಂಬಾ ಕೀಳಾಗಿ ನಡ್ಕೊಂಡಿದ್ದೆ, ಬಡತನ ಇವೆಲ್ಲ. ಆಮೇಲೆ ಪದೇ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡುವಂತ ವ್ಯಕ್ತಿಗಳು. ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ ದರ್ಶನ್ಗೆ. ಕೋಪ ಕಡಿಮೆ ಮಾಡು ಕಂದ, ಯಾಕೆ ಅಷ್ಟೊಂದು ಕೋಪ ನಿನ್ಗೆ? ನಮ್ಮ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ, ನಿಂಗೆ ಎಲ್ಲ ಸರಿ ಹೋಗ್ತದೆ. ನಿನ್ ಪರ್ಸನಲ್ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ. ದಟ್ಸ್ ಯುವರ್ ಲೆಫ್ಟ್ ಟು ಯು, ಯುವರ್ ಹೀರೋ. ಬಟ್ ಯಾಕೆ ಸಿಗಾಕೊಂಡೆ ದರ್ಶನ್ ಈ ಕೇಸಲ್ಲಿ ನೀನು? ಹೊಡೆದಿದ್ದೆ ಡೇಟ್ಗೆ ಕೊಲೆಗಾರ ಯಾಕಪ್ಪ ಅದೇ ನೀನು? ಆಮೇಲೆ ತಪ್ಪೇನಿಲ್ಲ, ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳೆದ್ರೆ ನನ್ ಗೆಳತಿ ಕಳ್ಸಿ ನಾನು ಕೂಡ ಹೊಡಿತೀನಿ. ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು. ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡು ಮುನಿ ಮತ್ತೆ ಅವ್ರ ಅಕ್ಕನ ಮಗ. ಮುನಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ಒಂದು ಹೊಡೆತಗಳನ್ನ ವಿಡಿಯೋ ಮಾಡಿದಂತ, ಆಮೇಲೆ ವಿಡಿಯೋನೂ ಮಾಡಿದಾನೆ. ದರ್ಶನ್ನೇ ಕೊಲೆ ಮಾಡಿದಾನಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ ವಿಡಿಯೋಗಳನ್ನ ಮಾಡಿದಾನೆ. ಅದನ್ನ ಮುನಿಗ್ ತಲುಪಿಸಿ ಪೊಲೀಸರ ಕೈ ತಪ್ಸಂಗೆ ಫಿಕ್ಸ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಕಾನ್ಸ್ಪಿರಸಿ ವಾಟ್ ಮುನಿ ಅಂಡ್ ದೀಪಕ್ ಹ್ಯಾಸ್ ಪ್ಲೇಡ್. ಮಾಹಿತಿಗಳ ಪ್ರಕಾರ ರೇಣುಕಾಸ್ವಾಮಿನ ಮುಗಿಸಿದ್ದು ದೀಪಕ್. ಬಟ್ ಆದ್ರೆ ಅದನ್ನ ಮಾಧ್ಯಮಗಳ ಮುಂದೆ, ಪೊಲೀಸರ ಮುಂದೆ ಯಾವ ರೀತಿ ಫ್ರೇಮ್ ಆಯ್ತು ಅಂತಂದ್ರೆ, ಇದನ್ನ ಅಫ್ಕೋರ್ಸ್ ಕೆಟ್ಟ ಮೆಸೇಜ್ ಹಾಕರೆ ತನ್ನ ಗೆಳೆಯನ್ಗೆ ಹೇಳಿದ್ರೆ ಇನ್ನು ಊರಲ್ಲಿ ಹೋಗೋರ್ಗೆ ಹೇಳಕತ್ತದ ಪವಿತ್ರ. ಕೆಟ್ಟ ಮೆಸೇಜ್ ಹಾಕಿದಾಗ ನೋಡೋ ದರ್ಶನ ಕೆಟ್ಟ ಮೆಸೇಜ್ ಹಾಕಿದ್ದಾಳೆ ಪಾಪ ಅವಳು ಹೇಳವಳೆ, ಅವಳದು ಏನ್ ತಪ್ಪಿಲ್ಲ. ಇವನ್ ದರ್ಶನ ಒಂದ್ 2 ಡೇಟ್ ಕರ್ಸ್ಬಿಟ್ಟು 2 ಡೇಟ್ ಹೊಡೆದವನೆ. ಈಗ 2 ಡೇಟ್ ಹೊಡಿಲ್ಲ ಅಂದ್ರೆ ಈ ಕೆಟ್ಟ ಮೆಸೇಜ್ಗಳಿಗೆ ದಾರಿ ಹೆಂಗೆ? ಆಮೇಲೆ ರೇಣುಕಾಸ್ವಾಮಿ ಮಾಡಿ ಸರ್ ಇನ್ನೋ ತಪ್ಪ ನಮ್ಮ ಬಗ್ಗೆ ಮಾಡ್ಕೋಲ್ಲ, ಅವ್ನು ಇಲ್ಲ ಇವಾಗ. ಇಟ್ಸ್ ಐ ವಿಲ್ ನಾಟ್ ಇವನ್ ಬ್ಲೇಮ್ ಹಿಮ್ ಆಲ್ಸೋ. ಏನೋ ಚೆನ್ನಾಗಿರೋ ಹೆಣ್ಮಕ್ಳ ಬಗ್ಗೆ ಏನೋ ಹಾಕಿದಾನ ಅವನೇನು, ಏನೋ ನನಗೂ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ದೀಪಕ್ ಅನ್ನೋದು ಇವತ್ತಿನ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. ಆಮೇಲೆ ಮುನಿ ಪದೇ ಪದೇ ನಮ್ಮ DGP ಮತ್ತೆ ದಯಾನಂದ್ ಮೇಲೆ CBI ಅಸ್ತ್ರನ ಬಳಸಿದಾನೆ. ಏನ್ ಹೇಳಿದಾನೆ ಅಂತಂದ್ರೆ, ನೀವೇನಾದ್ರೂ ದರ್ಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ CBI ಕೈಯಲ್ಲಿ ತಗಲಾಕೊಂಡು ನೀವು ನಿಮ್ಮ ಜೀವನವನ್ನ ಕೊನೆ ಮಾಡ್ಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ IPS ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರೋ ಹೇಳಿದ್ರು. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ, ನೋಡಿ ಸಿದ್ದರಾಮಯ್ಯನವರೇ, ತಾವು ವಕೀಲರು,
ಈ ಎಂಟೈರ್ ರೇಣುಕಾಸ್ವಾಮಿ ಕೊಲೆನ ದಿಕ್ಕು ತಪ್ಪೋಗಿದೆ. ಕೊಲೆ ಮಾಡಿದನು ಮಾಡಿಸ್ದನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ. ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದ್ದಾನೆ. ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ. ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು, ಕೊಲೆ ಮಾಡಕ್ ಕೇಳಿದ್ದು ಮುನಿ, ಮಾಡಿದ್ದು A13 ದೀಪಕ್, ತಲೆ ಕಟ್ಕೊಂಡಿದ್ದು ಒಂದು ತಿಕ್ಕಲ ದರ್ಶನ. ಇವ್ನು ಸ್ವಲ್ಪ ಕೋಪ ಗೀಪ, ಇವ್ನು ಯಾವಾಗ ಒಂದ್ 7 ಡೇಟ್ ಹೊಡೆದವನೇ, ಅದನ್ನ ವಿಡಿಯೋ ಮಾಡಿ ಮೊನ್ನೆ ಮಕ್ಕಳು ತಗೊಂಡೋಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ. ಅಲ್ಲಿ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡ್ದಂಗೆ ಪ್ರೂವ್ ಆಯ್ತು. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಒದ್ದಿಗೆ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರದಂಗೆ. ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡ್ಬೇಕು. ಪ್ಲೀಸ್ ಶಿಫ್ಟ್ ದಿಸ್ ಕೇಸ್ ಟು CID. ಈ ಒಂದು ಆಂಗಲ್ ಅಲ್ಲಿ ದಯಮಾಡಿ ತನಿಖೆ ಮಾಡಿ. ಕೊಲೆ ಆಗಿರೋದು ನಿಜ. ಆಮೇಲೆ ರೇಣುಕಾಸ್ವಾಮಿ ಸಾವಿನ ಬಗ್ಗೆ ನಮ್ಗೆ ನಿಜವಾಗ್ಲೂ ಮರುಕ ಇದೆ. ಅವನು ಆಗಬಾರ್ದಾಗಿತ್ತು, ಒಂದ್ ಮೆಸೇಜ್ಗೋಸ್ಕರ ಕೊಲೆ ಆಗ್ಬಾರ್ದಾಗಿತ್ತು. ಕೊಲೆ ಮಾಡಿದವನು ದರ್ಶನ್ ಅಲ್ಲ, ಕೊಲೆ ಮಾಡಿದವನು ದೀಪಕ್ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ. ಚೆಲುವರಾಜ, ಕಸ ಹೊಡೆದಂತ ಚೆಲುವರಾಜನ ಹತ್ರ ಸ್ವತಃ ಮುನಿನೇ ಹೇಳವನೆ, ನಾನೇ ಮಾಡಿಸಿದ್ದು ಕೊಲೆ ಮಾಡಿದ್ದು ನಮ್ಮ ಅಕ್ಕನ ಮಗ, ನಾನು ಜೈರಾಜ್ ಶಿಷ್ಯ, ನನ್ನ ಬ್ಲಡ್ ಅಲ್ಲಿ ಜೈರಾಜ್ ಗೊತ್ತಿದೆ, ನಾನ್ ಯಾರನ್ನ ಬೇಕಾರೆ ಕೊಲೆ ಮಾಡಿಸಿ ಯಾರು ಬೇಕಾರೆ ತಪ್ಪಿಸ್ತೀನಿ, ನಾನು ಸೆಂಟ್ರಲ್ ಮಿನಿಸ್ಟರ್ ಇಂದ ಪೊಲೀಸ್ ಅವರಿಗೆ ಧಮಕಿ ಹಾಕ್ಸಿದೀನಿ, ಇವನನ್ನ ದರ್ಶನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ CBI ನಲ್ಲಿ ತಗಲಾಕ್ತೀನಿ ಅಂತ. ನಾನು ಒಬ್ಬ ಜಗತ್ ಮಿಂಡ್ರಿ ತಲೆ ಇರುವಂತ ಮುನಿ ಅಂತ ಅವನು ಪ್ರೂವ್ ಮಾಡಿದ್ದಾನೆ. ಅಪ್ಪಿ ತಪ್ಪಿ ನೆನ್ನೆ ಮಾಧ್ಯಮದ ಮುಂದೆ ಅವ್ನು ಹೇಳ್ಬಿಟ್ಟವನೆ. TV5 ರಮಾಕಾಂತ್ ಜಾಡನ್ನ ಹುಡುಕದಂತ ನಾವು ಆವತ್ತಿಂತ ಈ ನಿಜವಾದ ಕೊಲೆಗಾರನ್ನ ಹುಡುಕ್ತಾ ಇದೀವಿ. ಈಗ TV5 ರಮಾಕಾಂತ್ ನಮ್ಮ ತನಿಖೆ ಜಾಡು. ಈಗ ನಿನ್ನೆ ಚೆಲುವರಾಜ್ ಕೊಟ್ಟರು ಸ್ಟೇಟ್ಮೆಂಟ್, 3 ಮ್ಯಾಚ್ ಮಾಡಿದಾಗ ಕೊಲೆ ಮಾಡಿಸಿದ್ದು ಮುನಿ, MLA ಮುನಿರತ್ನ, ಕೊಲೆ ಮಾಡಿದ್ದು ದೀಪಕ್. ಇದು ರೀಇನ್ವೆಸ್ಟಿಗೇಷನ್ ಆಗ್ಬೇಕು. ಎಲ್ಲೋ ಅವನು ಹುಡುಗ ಅವನಲ್ಲ ನಮ್ಮ ದರ್ಶನ, ಅವನು ಮೊದ್ಲೇ ಅವನು ಹುಡುಗಾಟ ಅಲ್ಲ. ಅದ್ ಯಾವ ಆ ಜೈಲಲ್ಲಿ ಆ ಚೇರ್ ಹಾಕೊಂಡು ಕೂತ್ಕೊಂಡು ದಮ್ ಹೊಡಿತ. ನಾನು ದಮ್ ಹೊಡೆದಿಲ್ಲ, ನಾನು ಕೂಡ ಚೇರ್ ಹಾಕೊಂಡು ಕೂತ್ಕೊಂಡಿದ್ದೀನಿ. ಹಂಗಂದ್ ಮಾತಕ್ಕೆ ಜೈಲು ರೂಲ್ಸ್ ಏನು ವೈಲೇಷನ್ ಆಗಿಲ್ಲ, ಚೇರ್ ಹಾಕೊಂಡು ಕೂತ್ಕೊಬಹುದು. ನಾವು ವಿಸಿಟರ್ಸ್ ಬಂದಾಗ ಚೇರ್ ಮೇಲೆ ಕೂತ್ಕೊಳ್ಳೋದು. ನಾನು ಜೈಲಲ್ಲಿ ಇದ್ದೆ, ಕೈಯಲ್ಲಿ ದಮ್ ಹಿಡ್ಕೊಂಡಿರೋದು ತಪ್ಪು. ಅವ್ನು ಯಾವನ್ ಅದನ್ನ ವಿಡಿಯೋ ಮಾಡಾಕ ಫೋಟೋ ಮಾಡಾಕ ನಾವು ಗೊತ್ತಿಲ್ಲ. ಈ ನಮ್ಮ ವಿಜಯಲಕ್ಷ್ಮಿ ಆ ಜೈಲ್ಗೆ ಹೋಗಿ ಸ್ವಲ್ಪ ಬುದ್ಧಿ ಹೇಳಮ್ಮ, ನಿಮ್ ಹುಡುಗನಕ ನಿಮ್ ಬಾಯಿಗೆ ಸ್ವಲ್ಪ ಹೇಳಮ್ಮ. ಈಗ ಮಾಡಿದ್ರ ಕೊಲೆ ಆಗ್ತಾಯಿ, ಅವ್ನ್ ತಲೆ ಕಟ್ಕೊಂಡವನೇ. ನಮಗ್ ಗೊತ್ತಿದೆ ಅವ್ನ್ ಕೊಲೆ ಮಾಡಿಲ್ಲ ಅಂತ. ಬಟ್ ಆದ್ರೆ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ, ಯಾಕಂದ್ರೆ ಇವನು ಮುನಿ ಎಷ್ಟು ಮಟ್ಟಿಗೆ ಕಾನ್ಸ್ಪಿರಸಿ ಮಾಡಿಟ್ಟವನೆ ಅಂತಂದ್ರೆ, ಕೊಲೆ ಆಗಿರೋದು 100% ನಿಜ, ಅದ್ರ ಬಗ್ಗೆ ಮರುಕ ಇದೆ. ಬಟ್ ಕೊಲೆ ಮಾಡಿದವನು ದರ್ಶನ್ ಅಲ್ಲ, ದೀಪಕ್, ಮಾಡಿಸಿದವನು ಮುನಿ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪೆಷಲ್ ನೋಟ್ ತಗೊಳ್ಬೇಕು. ಒಬ್ಬ ನಟನನ್ನ ಈ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಅವನು ನಿಜವಾಗ್ಲೂ ಕೊಲೆ ಮಾಡಿದ್ರೆ ನೇಣಿಗೆ ದರ್ಶನ್, ನಾನು ಅಡ್ಡ ಬರಕ್ ಹೋಗಲ್ಲ. ಬಟ್ ಅವ್ನು ಕೊಲೆ ಮಾಡಿದಿರ ಮುನಿ ಮಾಡಿಸಿ, ದೀಪಕ್ ಅದನ್ನ ಕೊಲೆ ಮಾಡಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ ನಮ್ಮ DGP ಮತ್ತೆ ದಯಾನಂದ್ಗೆ CBI ಬಳಕೆ ಮಾಡ್ತೀವಂತ ಅವ್ರಿಗೆ ಧಮಕಿ ಹಾಕ್ಸಿ, ಅವರುಗಳು ಅವ್ರ ದಿಕ್ಕು ಅಂದ್ರೆ ಕೊಲೆ ಆಗಿರೋದು ನಿಜ, ದರ್ಶನ್ ಅಲ್ಲಿ ಇದ್ದಿದ್ದು ನಿಜ, ಆಮೇಲೆ ಆ ಹುಡುಗರ ಜೊತೆ ಇದ್ದಿದ್ದು ನಿಜ. ಬಟ್ ಮಾಡ್ದವನ್ ಯಾವನೋ, 25 ಜನದಲ್ಲಿ ಕೊಲೆ ಮಾಡ್ದವನ್ ಯಾವನೋ, ದರ್ಶನ್ ಅಂತೂ ಅಲ್ಲ ಅನ್ನೋದು ಈಗ ಗೊತ್ತಾಗಿದೆ. ಮಾಡ್ದವನು ದೀಪಕ್, ಮಾಡಿಸ್ದವನು ಮುನಿ ಮತ್ತೆ ದೀಪಕ್ ಸತತವಾಗಿ ಕಾಂಟ್ಯಾಕ್ಟ್ ಇದ್ದಲ್ಲಿದ್ದಾರೆ. ಬೇಕಾದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಎತ್ಕೊಳ್ಳಿ, ಬೇಕಾದ್ರೆ ಇವನನ್ನ ಮತ್ತೆ ರೀಇನ್ವೆಸ್ಟಿಗೇಷನ್ಗೆ ಮತ್ತೆ ಎತ್ಕೊಳ್ಳಿ ಜೈಲಿಂದ. ಇಂಟ್ರಾಗೇಟ್ ದೀಪಕ್ ಅನ್ನ ತಮ್ಮದೇ ಆದ CBI ದಿಕ್ಕಿನಲ್ಲಿ ಅವನನ್ನ ಇಂಟ್ರಾಗೇಟ್ ಮಾಡಿದ್ರೆ, ಈಗ ಹೆಂಗಿರೋ ಮುನಿ ಕಸ್ಟಡಿ ಇದ್ದಾನೆ, ಮುನಿನೂ ಕಸ್ಟಡಿ ತಗೊಳ್ಬೇಕು. ಇವ್ರಿಬ್ಬರನ್ನು ಇಂಟ್ರಾಗೇಟ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ನಿಜ ಹೊರಗಡೆ ಬರ್ತದೆ. ಆಮೇಲೆ ನಾನು ಹೇಳ್ತೀನಲ್ಲ, ಹೊಸ ಚಾರ್ಜ್ ಶೀಟ್ ಅಲ್ಲಿ A1 ಆಗಿ ಫಿಕ್ಸ್ ಆಗೋದು ಮುನಿ, 2ನೇದು ದೀಪಕ್ ಆಗ್ತಾರೆ. ಇರೋ ಚಾರ್ಜ್ ಶೀಟ್ ಬದಲಾವಣೆ ಆಗುತ್ತೆ. ಆಮೇಲೆ ದರ್ಶನ, ಈ ಕೋಪ ಬಿಡೋ. ಮನೇಲಿ 8 ಮಕ್ಳವ್ರೆ, ಮಾಡಿದಿರೋ ಕೊಲೆ ಏನಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡು ನಿನ್ ಲೈಫ್ ಹಾಳು ಮಾಡ್ಕೊಂತ ಇದ್ಯಾ? ಏನಕ್ಕೆ ಮಾಡ್ಕೊಂತ ಇದ್ಯಾ? ಅಟ್ಲೀಸ್ಟ್ ಇದನ್ನ ಹೇಳ್ಬೋದಾಗಿತ್ತಲ್ವಾ? ನೋಡ್, ನೀನ್ ಹೇಳಿಲ್ಲ, ನಿನ್ ಮಾಡಿದಿರೋ ಕೊಲೆನ ತಲೆ ಮೇಲೆ ಹಾಕೊಂಡು ಹೊರಡೆ ಕೂತಿದ್ಯಾ. ನಾವು ನೋಡು ಇದನ್ನ ತನಿಖೆ ಮಾಡಿದೀವಿ. ಈಗ ಇದಕ್ಕೆ ನಿಜವಾಗ್ಲೂ ರೀಇನ್ವೆಸ್ಟಿಗೇಷನ್ ಮಾಡಿ ನಾವ್ ಹೇಳ್ತಾರ ಅಲಿಗೇಷನ್ಗೆ ಪುಷ್ಟಿ ತುಂಬಬೇಕಾದ್ದು ಒನ್ಸ್ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಅವರ ಇಷ್ಟು ದಿನ ನಾನು ಏನೇನೋ ಮಾತಾಡ್ತಾ ಇದ್ದೆ. ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್ ಇನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ. ನೀವು ಮಾಡಿರೋ ಕೆಲಸ ನಿಜವಾಗ್ಲೂ ಶ್ಲಾಘನೀಯ. ಚಂದ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ತನಿಖೆ ಆಗಿದೆ. ಬಟ್ ಏನಂತಂದ್ರೆ, ನಿಜವಾದ ಕಲ್ಪ್ರಿಟ್ ನ ಇವಾಗ ಫಿಕ್ಸ್ ಮಾಡುವಂತ ಸಮಯ ಆಗಿದೆ. 100% ನಾನು ಕರ್ನಾಟಕದ ಪೊಲೀಸ್ ಜೊತೆ ಇರ್ತೇನೆ. 100% ನಾನು ಕರ್ನಾಟಕ ಪೊಲೀಸ್ ಜೊತೆ ಇರ್ತೇನೆ. ತನಿಖೆನ ನೀವು ತನಿಖೆನ ಸರಿಯಾಗಿ ಮಾಡಿ. ಆಮೇಲೆ ನಮಗೆ ಗೊತ್ತಿದೆ ನಿಮ್ಮ ಮೇಲೆ ಸಿಕ್ಕಾಬಡೆ ಪ್ರೆಷರ್ ಇದೆ. ಎಸ್ಪೆಷಲಿ DGP ಮತ್ತೆ ದಯಾನಂದ್ಗೆ CBI ಅನ್ನೋ ಅಸ್ತ್ರನ ಮುನಿ ಬಳಸಿದ್ದಾನೆ.
ಆಮೇಲೆ ದಯಾನಂದನ ದಿಕ್ ತಪ್ಪಿಸಿದಾನೆ. ದಯಾನಂದ್ ದಿಕ್ ತಿಪ್ಪಿಲ್ಲ, ಅವರು ನಿಜವಾಗ್ಲೂ ಕರೆಕ್ಟ್ ಆಗಿ ತನಿಖೆ ಮಾಡಿಸಿದ್ದಾರೆ. ಬಟ್ A1 ಜಾಗದಲ್ಲಿ ಪವಿತ್ರ ಗೌಡ ಅಲ್ಲ, A1 ಜಾಗದಲ್ಲಿ ಮುನಿ ಇರ್ಬೇಕು, A2 ಜಾಗದಲ್ಲಿ ದರ್ಶನ್ ಅಲ್ಲ ದೀಪಕ್ ಇರ್ಬೇಕು. ಮಿಕ್ಕಿದ್ ಹೆಂಗ್ ಫ್ಲೋ ಮಾಡ್ಕೊಂತೀರ ನಿಮಗ್ ಬಿಟ್ಟಿದ್ದು. ಹ್ಯಾಟ್ಸ್ ಆಫ್ ಟು ದ ರಿಯಲ್ ಇನ್ವೆಸ್ಟಿಗೇಟರ್ TV5 ರಮಾಕಾಂತ್. ಲವ್ ಯು ಬಸ್. ನೀವು ಕೊಟ್ಟಂತ ಇಂಟರ್ನೆಟ್ ಇಟ್ಕೊಂಡು ಹೊರಟ್ರಿ ಬ್ರದರ್. ನಮಗ್ ಸಿಕ್ಕಿದ್ದು ಮುನಿ, ಜೊತೆನಲ್ಲಿ ದೀಪಕ್. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಈಗ ತರಕ್ಕಾಗಲ್ಲ ಆನ್ ರೆಕಾರ್ಡ್ಗೆ. ಯಾಕಂತಂದ್ರೆ ಇರ್ಲಿ ಬಿಡಿ ನಮ್ಮನೆ ಅವನು, ಬಟ್ ಅವನೇನ್ ತಪ್ಪು ಮಾಡಿಲ್ಲ. ಏನೋ ಇವನ್ ಮುನಿ ಕೊಟ್ಟ ಡೀಟೇಲ್ಸ್ ಮೇಲೆ ಒಂದ್ ಸ್ವಲ್ಪ ಪ್ರೆಷರ್ ಹಾಕೋನೆ. ಬಟ್ ತಪ್ಪೇನಿಲ್ಲ, ಕೊಲೆನೇ ಅಲ್ವಾ. ಈಗ ರೇಣುಕಾಸ್ವಾಮಿ ವಿಚಾರವಾಗಿ ಒಂದ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನ್ ಮಾಡಿಲ್ಲ. ಅದ್ ಕೊಲೆ ಆಗಿದೆ ಕರೆಕ್ಟ್ ಆಗಿ ಮಾಡ್ರೆ ಅವನೇನು ದರ್ಶನ್ ಮಾಡಿ ಒಡೆ ಹಾಕಿ ಅಂದವ್ರೆ. ಬಟ್ ನಮ್ ಸೆಂಟ್ರಲ್ ಮಿನಿಸ್ಟರ್ ಗೊತ್ತಿಲ್ಲ ಕೊಲೆ ಮಾಡಿಸಿದ್ದು ಮುನಿ ಅಂತ, ಮಾಡ್ದವನು ದೀಪಕ್ ಅಂತ. ನಮ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನಿಲ್ಲ. ಹಾಗಾಗಿ ಸೆಂಟ್ರಲ್ ಮಿನಿಸ್ಟರ್ ಏನ್ ತರಕ್ ಹೋಗ್ಬೇಡಿ. ಆಮೇಲೆ ಪೊಲೀಸ್ ಅವ್ರದ್ದು ಖಂಡಿತ ತಪ್ಪಿಲ್ಲ, ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡೋರೆ. ಒಂಚೂರು CBI ಅನ್ನೋ ಪ್ರೆಷರ್ನ ಬಳಸ್ಬಿಟ್ಟವನ ಯಾರು ಮುನಿ. ಏನಕ್ಕೆ ದರ್ಶನ್ ಪವಿತ್ರನ A1 A2 ಮಾಡಕ್ಕೋಸ್ಕರ CBIನ ಬಳಸಿದ್ದಾನೆ, CBS ಬಳಸಿದ್ದಾನೆ. ಏನೋ ಮಂತ್ರಿ ಹೆಸರು ಹೇಳ್ಕೊಂಡು. ಆಕ್ಚುಲಿ ಒಬ್ಬ ದೊಡ್ಡ ಕಂತ್ರಿ ಇವನು ಮುನಿ. ಈಗ A1 ಜಾಗದಲ್ಲಿ ಪವಿತ್ರ ಗೌಡ ಬದಲಾಗಿ ಮುನಿನ ಬರ್ತಾನೆ, A2 ಜಾಗದಲ್ಲಿ ಏನೋ ದರ್ಶನ್ ಬದಲಾಗಿ ದೀಪಕ್ ಬರ್ತಾನೆ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಒಂದು ಮುಕ್ತಾಯ ಆಡೋಣ. ಆಮೇಲೆ ನಿಜವಾದ ಕೊಲೆಗಾರನ ಜೈಲ್ಗೆ ಹೋಗ್ಲಿ. ಅವನ ದರ್ಶನ್ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅವ್ನು ನೇಣ್ಗಾಕಿ, ಅವನು ಪವಿತ್ರನೂ ಹಾಕಿ, ನನ್ಗೇನ್ ಸಮಸ್ಯೆ ಇಲ್ಲ. ನನ್ಗೇನು ಅವ್ರು ನೆಂಟರು ಅಲ್ಲ. ಅವ್ರು ನಿಜವಾಗ್ಲೂ ಕೊಲೆ ಮಾಡಿದ್ರೆ ಹ್ಯಾಂಗ್ ದೆಮ್. ಬಟ್ ಅವ್ರು ಮಾಡಿಲ್ಲ ಅಂದಾಗ ದಯಮಾಡಿ ಅವ್ರಿಬ್ಬರು ಕೆರಿಯರ್ನ ಹಾಳು ಮಾಡ್ಬಿಡಿ. ಓಕೆ ಪ್ಲೀಸ್. ಏನೋ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ದಯಮಾಡಿ ಈ ಮುನಿ ಏನಾದ್ರು ಮಾಡಿದ್ರಿ, ಇವನೊಬ್ಬ ದೊಡ್ಡ ಚಾಂಡಾಳ, ಅದೆಷ್ಟು ಜನರ ಮನೆ ಹಾಳು ಮಾಡಿದನೋ. ಇವನು ಯಾರೋ ಆ ಗೂಂಡಾ ಇದ್ನಲ್ಲ, ಆ ಗೂಂಡಾ ಜೊತೆ ಸೇರಿಸ್ಕೊಂಡು ಅವ್ನು ಏನಕ್ ಮಾಡ್ದ ಆಗಿನ ಕಾಲದಲ್ಲಿ. ಜಯರಾಜ್ ಮಾಡಿದನ್, ಜಯರಾಜು ಕೊತ್ವಾಲ್ ರಾಮಚಂದ್ರ ಮಾಡಿದ್ರು, ಅವತ್ತಿನ ಲೈಫೇ ಡಿಫ್ರೆಂಟ್ ಆಗಿತ್ತು. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಅವ್ರ ಮಕ್ಕಳು ಇವತ್ತು ಇದಾರೆ, ಅವ್ರ ವಂಶಗಳಿದೆ ಪಾಪ, ಏನೋ ಕಷ್ಟಪಟ್ಟಿದ್ದಾರೆ, ಏನೋ ಪೊಲೀಸ್ ದೌರ್ಜನ್ಯನೋ ಅಥವಾ ಅವ್ರಿಗೆ ಆಕ್ರೋಶನ ಮಾಡ್ಕೊಂಡು ಹೋದ್ರು. ಬಟ್ ಈ ನಾಯ್ಡು ಇದನ್ನಲ್ಲ, ಇವನು ನಾಯ್ಡು ಅಂತ ಪ್ರೂವ್ ಮಾಡ್ಬಿಟ್ಟ ನೋಡಿ. ಏನೋ ಇದಕ್ಕೆ ಏನೋ ಕೊಲೆ ಮಾಡಿಸಿದ್ದು ಮುನಿ ಮಾಡ್ಬಿಟ್ಟು ಮಾಡಿಸಿ ಅವ್ನ ದೀಪಕ್ ಕೈಯಲ್ಲಿ ಮಾಹಿತಿ ತಗೊಂಡು ವಿಡಿಯೋಗಳು ತಗೊಂಡು ಎಂಟೈರ್ ಏನೋ ಪೊಲೀಸ್ ಫೋರ್ಸ್ ನ ದಿಕ್ ತಪ್ಪಿಸಿ, ಆಮೇಲೆ CBIನ ಬಳಸಿ ಇವ್ರಿಬ್ಬರನ್ನ ಫಿಕ್ಸ್ ಮಾಡಿ ಅವ್ನ ದೀಪಕ್ನ 5 ಕೋಟಿ ಕೊಟ್ಟು, 5 ಕೋಟಿಗೂ ಆಫರ್ ಮಾಡಿದ್ದಾನೆ ಇವನು ಪೊಲೀಸರಿಗೆ, ಬಿಟ್ಬಿಡಿ ಅವನನ್ನ ಅಂತ. ಹೆಂಗೋ ನಮ್ಮ ಪೊಲೀಸರು ಲಾಕ್ ಮಾಡಿ ಇಟ್ಕೊಂಡು ಚೆನ್ನಾಗಿ ವರ್ಕ್ ಮಾಡಕೋರೆ. ಈಗ ಮತ್ತೊಂದ್ಸತಿ ಇವನನ್ನ ಯಾರೋ ಮುನಿನ, ಮತ್ತೆ ಮುನಿ ಹೆಂಗಿದ್ರು ಅಲ್ಲಿ ಅಟ್ರಾಸಿಟಿ ಕೇಸ್ ಕಸ್ಟಡಿ ಇದ್ದಾನೆ, ದಯಮಾಡಿ ಅವನ ಕಸ್ಟಡಿ ತಗೊಳ್ಳಿ. ಈ ದರ್ಶನ್ ಕೇಸಲ್ಲಿ ರೀಇನ್ವೆಸ್ಟಿಗೇಷನ್ ಮಾಡಿ ಪ್ಲೀಸ್. ನಾನು 100% ಪೊಲೀಸ್ ಫೋರ್ಸ್ ಜೊತೆ ಇದ್ದೇನೆ. ದಯಮಾಡಿ ಮುಖ್ಯಮಂತ್ರಿಗಳು ಕೇಳ್ಕೊಳೋದೇನು ಅಂತಂದ್ರೆ, ದಯಮಾಡಿ ಅವನು ದರ್ಶನ್ ಮತ್ತೆ ಪವಿತ್ರ ಮಾಡಿದ್ರೆ ನೇಣಿಗಾಕಿ ಸಾಹೇಬ್ರೆ, ದಯಮಾಡಿ ಮಾಡಿಲ್ಲ ಅಂದ್ರೆ ದಯಮಾಡಿ ಮುನಿ ಮತ್ತೆ ದೀಪಕ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಫುಲ್ ಡೌಟ್ ಇದೆ, ದಯಮಾಡಿ ಮಾಡಿ. ಇದು ಈ ದಿಕ್ಕಿಗೆ ಕರ್ನಾಟಕದ ಜನರಿಗೆ ನೀವು ಸತ್ಯ ತಿಳಿಸ್ಬೇಕು. ಮುಖ್ಯಮಂತ್ರಿಗಳೇ, ನಿಮ್ ಮೇಲೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ. ನೀವು ವಕೀಲರು, ನೀವು ನಿಜವನ್ನ ಈಚೆ ಹೇಳ್ಬೇಕಾಗಿದೆ, ಹೇಳಿಸ್ಬೇಕು ತನಿಖೆಯಿಂದ. ಆಮೇಲೆ ನಾವ್ ಯಾರು ಹೇಳೋದ್ ಬೇಡ, ತನಿಖೆ ಹೇಳಿ. ನಾನು ಹೇಳೋದು ನಿಜ ಅಂತ ನಂಬೋ ಅವಶ್ಯಕತೆ ಇಲ್ಲ, ರಮಾಕಾಂತ್ ಹೇಳಿದ್ರು ನಿಜ ಅಂತ ನಂಬೋ ಅವಶ್ಯಕತೆ ಇಲ್ಲ, ಅವನು ಚೆಲುವರಾಜ ಕಾಂಟ್ರಾಕ್ಟರ್ ಎಲ್ಲ ನಿಜ ಅಂತ ಸಂಬಂಧ. ನಮ್ಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ 100%. ನಾನು ಚಂದನ್ ಬೇಕಾದ್ರೆ ನೀವು ನಿಮ್ಮ ಬೇಕಾದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರೋ ಆಫೀಸರ್ನೇ ಹಾಕಿ, ಚಂದನು ಬೇಡ ಅಂತಂದ್ರೆ. ಬಟ್ ಇದ್ ನಿಜ ಗೊತ್ತಾಗ್ಬೇಕು. ಮುನಿ ಕೊಲೆ ಮಾಡ್ಸದ್ನ, ದೀಪಕ್ ಕೊಲೆ ಮಾಡಿದ್ನ, ದರ್ಶನ್ ಯಾಕೆ ಸುಮ್ನೆ ಫಿಕ್ಸ್ ಆದ, ಆ ತಿಕ್ಲ ಯಾಕೆ ಈ ತರ ಆಡ್ತಾ ಇದ್ದಾನೆ, ಇಬ್ಬರನ್ನ ದಯಮಾಡಿ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ಮುನಿ ಮತ್ತೆ ಇವ್ನು ಮಾಡಿದ್ರೆ ಅವ್ರನ್ನ ಫಿಕ್ಸ್ ಮಾಡ್ಬೇಕು. ಕರ್ನಾಟಕ ಜನತೆಗೆ ನ್ಯಾಯ ಕೊಡಿಸ್ಬೇಕು. ಆಮೇಲೆ ರೇಣುಕಾಸ್ವಾಮಿ ಸಾವಿಗೆ ಒಂದು ನ್ಯಾಯ ಸಿಗ್ಬೇಕು. ಧನ್ಯವಾದಗಳು ಕರ್ನಾಟಕ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.